ಹೇಳು ಏನು ಇಂದು ನಮ್ಮ ಮನೆಗೆ ಅಪರೂಪದ ಅತಿಥಿಗಳಾಗಿ ಅಂತಿದ್ದೀರಲ್ಲ, ಏನಂತ ವಿಷಯ ಇತ್ತು ನನ್ನ ಹತ್ತಿರ? ಅಂತ ಮುಖ್ಯ ಕೆಲಸವಿದ್ದ ಕಾರಣ ನಾವು ನಿಮ್ಮ ಮನೆಗೆ ಬರಬೇಕಾಯ್ತು ಪ್ರತಾಪ್. ಏನು ಅರಿಯದವನಂತೆ ಮಾತನಾಡಬೇಡ. ಸದ್ಯ ನನ್ನ ಮಾನ ಹಾಗೂ ನನ್ನ ಮಗಳ ಪ್ರಾಣ ಎರಡೂ ನಿನ್ನ ಕೈಯಲ್ಲಿದೆ. ನೀನು ಅವಳಿಗೆ ಮಾಡಿದ ಮೋಸಕ್ಕಾಗಿ ಅವಳ ಬಾಳಿಗೆ ನೀನೇ ಕಣ್ಣಾಗಬೇಕು. ಅಂದರೇನು ನಿನ್ನ ಮಾತಿನ ಅರ್ಥ? ನಿನ್ನ ಮಗಳಿಗೆ ನಾನೀಗ ಏನು ಮಾಡಬೇಕು? ನೀನೇನು ಮಾಡಬೇಕಾಗಿಲ್ಲ ಪ್ರತಾಪ್. ತುಂಬಿದ ಸಭೆಯಲ್ಲಿ ಅವಳ ಮದುವೆ ಅಂತೂ ಮುಗಿಯಲಿಲ್ಲ. ಆ ವಿಧಿಯ ಕೈವಾಡ ಅಗ್ನಿ ಸಾಕ್ಷಿಯಾಗಿಯಾದರೂ ಇಂದು ನನ್ನ ಮಗಳ ಕೊರಳಿಗೆ ತಾಳಿ ನೀನೇ ಕಟ್ಟಲೇಬೇಕು ಪ್ರತಾಪ್. ಅಯ್ಯಲ್ಲಿ ಅಕ್ಷರವನ್ನಿಟ್ಟುಕೊಂಡು ಮಾತನಾಡು. ಏನು? ನಿನ್ನ ಮಗಳ ಕೊರಳಿಗೆ ನಾನು ತಾಳಿ ಕಟ್ಟಬೇಕೆ? ಇಂಪಾಸಿಬಲ್! ಇದು ನನ್ನಿಂದ ಸಾಧ್ಯವಿಲ್ಲ. ದಯವಿಟ್ಟು ಹಾಗೆನ್ನಬೇಡ ಪ್ರತಾಪ್. ನನ್ನ ಮಗಳಿಗೆ ನಿನ್ನನ್ನು ಬಿಟ್ಟು ಮತ್ತಾರು ಸತಿಯ ಸ್ಥಾನ ಕೊಡಬೇಕು? ಸಮಾಜದ ಸಂಪ್ರದಾಯದಂತೆ ಒಂದು ಹೆಣ್ಣು ಯಾವ ಗಂಡಿಗೆ ತನ್ನ ಶೀಲವನ್ನು ಕಳೆದುಕೊಂಡಿರುತ್ತಾಳೋ